ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ ಈ ಒಂದು ವಿಡಿಯೋಲಿ ನಾನು KMF ನ ಒಂದು ಹೊಸ ಅಧಿಸೂಚನೆ ಕಲಬುರಗಿ ಅಂದ್ರೆ ಗುಲ್ಬರ್ಗಾ, ಬೀದರ ಹಾಗೂ ಯಾದಗಿರಿ ಈ ಒಂದು ಹಾಲಿನ ಒಕ್ಕೂಟದ ಒಂದು ಹೊಸ ಅಧಿಸೂಚನೆ ಹೊರಡಿಸಿದ್ದಾರೆ. ಸುಮಾರು 50 ಪೋಸ್ಟ್ಗಳಿದಾವೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಅಂದ್ರೆ 29 ಮೇ 2026 ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ 27ನೇ ತಾರೀಕು ಆಲ್ರೆಡಿ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ನೋಡ್ತಾ ಹೋಗೋಣ. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಆಲ್ರೆಡಿ ಟೈಮ್ ಸ್ಟಾರ್ಟ್ ಆಗಿದೆ. ಮತ್ತೆ ಲಾಸ್ಟ್ ಡೇಟ್ ಬಂದಿದೆ 27 ಜೂನ್ 2026. ಸೊ ಸುಮಾರು 1 ತಿಂಗಳು ಕಾಲಾವಕಾಶ ನಿಮ್ಗಿದೆ. ಸೊ ಈ ಒಂದು ತಿಂಗಳಿಗೋಸ್ಕರ ನೀವು ವೇಟ್ ಮಾಡಕ್ ಹೋಗ್ಬೇಡಿ. ಯಾರ್ಯಾರ ಹತ್ರ ಎಲ್ಲ ಅಫಿಷಿಯಲ್ ನಿಮ್ಮ ಡಾಕ್ಯುಮೆಂಟ್ಸ್ ಇದಾವೆ ಅವ್ರು ಆಲ್ರೆಡಿ ನಿಮ್ಮ ಹತ್ರ ಇರುವ ಡಾಕ್ಯುಮೆಂಟ್ಸ್ ಅನ್ನ ಯೂಸ್ ಮಾಡಿ ಇವಾಗ ಅಪ್ಲಿಕೇಶನ್ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಡೋಂಟ್ ವೇಟ್ ಫಾರ್ ದ ಲಾಸ್ಟ್ ಮೂಮೆಂಟ್. ಓಕೆ, ಸೊ ಈ ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ನ ಇನ್ ಡೀಟೇಲ್ ಆಗಿ ನಾವು ಮುಂದೆ ಡಿಸ್ಕಷನ್ ಮಾಡೋದಕ್ಕಿಂತ ಮೊದಲು ನಾವು ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ನಿಮಗೆ ಶಿಮುಲ್ KMF ನ ಒಂದು ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆದ ಮೇಲೆ KMF ನ ವರ್ಕಿಂಗ್ ಸಿಸ್ಟಮ್ ಹೇಗಿರುತ್ತದೆ ಅದ್ರ ಬಗ್ಗೆ ಸಹ ವಿಡಿಯೋ ಮಾಡಿದ್ದೀವಿ. ಅದರನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ KMF ಎಕ್ಸಾಮ್ಸ್ ನ ಕಟ್ ಆಫ್ ಎಷ್ಟೊಂದಿರಬೇಕು ಅದ್ರ ಬಗ್ಗೆ, ಅದಾದ ಮೇಲೆ ನಿಮಗೆ KMF ನ ಬುಕ್ ಲಿಸ್ಟ್, ಅಫಿಷಿಯಲ್ ಬುಕ್ ಲಿಸ್ಟ್ ಹೇಗಿರ್ತದೆ, ಯಾವ್ದೆಲ್ಲ ಬುಕ್ಸ್ ಓದಬೇಕು, ಮತ್ತೆ ನಿಮಗೆ ಕಂಟಿನ್ಯೂಸ್ KMF ನ ಒಂದು ಅಪ್ಡೇಟ್ಸ್, ಯಾವ್ದಾದ್ರು ಒಂದು ಹೊಸ ನೋಟಿಫಿಕೇಶನ್ ಆಗಿರಬಹುದು, ಅದರ ಅಪ್ಡೇಟ್ಸ್ ಏನು, ಮತ್ತೆ ಏನಾದ್ರು ಸೆಂಟ್ರಲ್ ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಆಗಿದೆವಾ ಅಥವಾ ರಿನೋಟಿಫಿಕೇಶನ್ಗಳು ಆಗ್ತಾವ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಕಂಟಿನ್ಯೂಸ್ ನಿಮಗೆ KMF ಗೌರ್ಮೆಂಟ್ ಎಕ್ಸಾಮ್ಸ್ ನ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಡಿಸ್ಕಷನ್. ಸೊ ಇದೊಂದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ ನೋಡಿ, ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. 27 ಮೇ ಗೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಸುಮಾರು 50 ಪೋಸ್ಟ್ಗಳಿಗೆ ಈ ಒಂದು ನೋಟಿಫಿಕೇಶನ್ ಇದೆ. ಸೊ ಇದರಲ್ಲಿ ಸಪರೇಟ್ ಆಗಿ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಅಂದ್ರೆ ರೆಸ್ಟ್ ಆಫ್ ಕರ್ನಾಟಕ RPC, ಸೊ ಇವರಿಗೆ ಸಪರೇಟ್ ಪೋಸ್ಟ್ಗಳಿದಾವೆ. ಯಾವ್ದೆಲ್ಲ ಪೋಸ್ಟ್ಗಳಿದಾವೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಅಸಿಸ್ಟೆಂಟ್ ಮ್ಯಾನೇಜರ್, ಸೊ ಸಹಾಯಕ ವ್ಯವಸ್ಥಾಪಕರು. ಈ ಒಂದು ಪೋಸ್ಟ್ಗೆ ವೆಟರ್ನರಿ ಸೈನ್ಸ್ ಮಾಡಿರಬೇಕು. 2 ಹುದ್ದೆಗಳು ಖಾಲಿ ಇದಾವೆ. ಸೊ ಈ ಒಂದು 2 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿದ್ದಾವೆ. ನೆಕ್ಸ್ಟ್ ಲೆಕ್ಕಾಧಿಕಾರಿ ಅಂದ್ರೆ ಅಕೌಂಟ್ಸ್ ಆಫೀಸರ್. ಈ ಒಂದು ಪೋಸ್ಟ್ ಒಂದು ವೇಕೆಂಟ್ ಇದೆ. ಸೊ ಈ ಒಂದು ಪೋಸ್ಟ್ಗೆ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಹೇಳಿದ್ರೆ ನೀವು MCOM ಮಾಡಿರಬೇಕು. MCOM ನ ಜೊತೆ CA ಮಾಡಿರೋರು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ತಾಂತ್ರಿಕಾಧಿಕಾರಿ DT. ಈ ಒಂದು ಹುದ್ದೆಗೆ ನೀವು BTech ಇನ್ ಡೈರಿ ಟೆಕ್ನಾಲಜಿ ಮಾಡಿರಬೇಕು. ಇದಕ್ಕೆ ಒಂದು ಹುದ್ದೆ ವೇಕೆಂಟ್ ಇದೆ. ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು, ಯಾರೆಲ್ಲ ಡೈರಿ ಟೆಕ್ನಾಲಜಿ ಮಾಡಿದ್ದೀರಿ ಅವರು. ಮತ್ತೆ 4th ಪೋಸ್ಟ್ ಬಂದಿದೆ ಹಿರಿಯ ಕೆಮಿಸ್ಟ್ ಅಂದ್ರೆ ಸೀನಿಯರ್ ಕೆಮಿಸ್ಟ್. ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಸೊ ಈ ಒಂದು ಹುದ್ದೆಗೆ ನೀವು BSc ಇನ್ ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಮಾಡಿರಬೇಕು. ಸೊ ಅವರೆಲ್ಲರೂ ಈ ಒಂದು ಹುದ್ದೆಗೆ ಅರ್ಹರಾಗಿರ್ತೀರಿ. ಮತ್ತೆ ಡೈರಿ ಸೂಪರ್ವೈಸರ್ ದರ್ಜೆ 2, ಇದರಲ್ಲಿ ಸುಮಾರು 5 ಪೋಸ್ಟ್ಗಳು ಮತ್ತೆ RPC ಯಲ್ಲಿ 1 ಪೋಸ್ಟ್ ಅಂದ್ರೆ 6 ಪೋಸ್ಟ್ಗಳು ವೇಕೆಂಟ್ ಇದಾವೆ. ಸೊ ಈ ಒಂದು ಪೋಸ್ಟ್ಗೆ ನೀವು ಏನ್ ಮಾಡಿರ್ಬೇಕು ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಡಿಪ್ಲೊಮೊ, ಎಲೆಕ್ಟ್ರಿಕಲ್ ಡಿಪ್ಲೊಮೊ, ರೆಫ್ರಿಜರೇಷನ್ ಡಿಪ್ಲೊಮೊ ಹಾಗೂ ಸಿವಿಲ್ ಡಿಪ್ಲೊಮೊ. ಯಾರೆಲ್ಲ ಈ ಒಂದು ಏರಿಯಾಸ್ ಅಲ್ಲಿ ಡಿಪ್ಲೊಮೊ ಮಾಡಿದಿರಿ ಅವರೆಲ್ಲರೂ ಇಷ್ಟೊಂದು ಹುದ್ದೆಗಳಿಗೆ ನೀವು ಅರ್ಹರಾಗಿರ್ತೀರಿ. ನೆಕ್ಸ್ಟ್ ಬಂದಿದೆ ವಿಸ್ತರಣಾಧಿಕಾರಿ. ಅಧಿಕಾರಿ ಇದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀವಿ. ಇದರಲ್ಲಿ 13 ಪೋಸ್ಟ್ಗಳು ವೇಕೆಂಟ್ ಇದಾವೆ. ಮತ್ತೆ RPC ಯಲ್ಲಿ 3 ಹುದ್ದೆಗಳು ವೇಕೆಂಟ್ ಇದಾವೆ. ಸೊ ಟೋಟಲಿ 16 ಪೋಸ್ಟ್ಗಳು ಈ ಒಂದು ಹುದ್ದೆಗೆ ವೇಕೆಂಟ್ ಇದಾವೆ. ಸೊ ಇದರಲ್ಲಿ ನಿಮಗೆ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ಯಾವುದೇ ಒಂದು ಪದವಿ ಆಗಿರಬೇಕು. ಜಸ್ಟ್ ಯು ನೀಡ್ ಟು ಹೋಲ್ಡ್ ಎನಿ ಡಿಗ್ರಿ. ಅವರೆಲ್ಲರೂ ಎಲಿಜಿಬಲ್ ಇರ್ತೀರಿ. ಅದಾದ ಮೇಲೆ ಆಡಳಿತ ಸಹಾಯಕ ಅಂದ್ರೆ ಅಡ್ಮಿನ್ ಅಸಿಸ್ಟೆಂಟ್. ಇದರಲ್ಲಿ 3 ಪೋಸ್ಟ್ಗಳು ಹಾಗೂ ಇಲ್ಲಿ 1 ಪೋಸ್ಟ್ RPC ಗೆ. ಸೊ ಟೋಟಲಿ 4 ಪೋಸ್ಟ್ಗಳು ವೇಕೆಂಟ್ ಇದಾವೆ. ಸೊ ಯಾರೆಲ್ಲ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇದ್ದೀರಿ ಅಂದ್ರೆ ನೀವು ಜಸ್ಟ್ ಯಾವುದೇ ಒಂದು ಏರಿಯಾದಲ್ಲಿ ಒಂದು ಡಿಗ್ರಿ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ ಸಹ ನೀವು ಎಲಿಜಿಬಲ್ ಇರ್ತೀರಿ. ಸೊ ಇಲ್ಲಿ ನೋಡಿ, ಡಿಗ್ರಿ ಮಾಡಿರೋರು ನೀವು ವಿಸ್ತರಣಾಧಿಕಾರಿಗೂ ಅಪ್ಲೈ ಮಾಡಬಹುದು ಮತ್ತೆ ಅಡ್ಮಿನ್ ಅಸಿಸ್ಟೆಂಟ್ಗೂ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಲೆಕ್ಕ ಸಹಾಯಕ ದರ್ಜೆ 3 ಅಂದ್ರೆ ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 3. ಈ ಒಂದು ಪೋಸ್ಟ್ಗೆ ಸುಮಾರು 6 ವೇಕೆನ್ಸಿಗಳು ಇದಾವೆ. ಮತ್ತೆ RPC ಯಲ್ಲಿ 2 ವೇಕೆನ್ಸಿಗಳು. ಸೊ ಟೋಟಲಿ 8 ವೇಕೆನ್ಸೀಸ್ ಈ ಒಂದು ಪೋಸ್ಟ್ಗೆ ಇದಾವೆ.
ಸೊ ಈ ಒಂದು ಪೋಸ್ಟ್ಗೆ ಯಾರೆಲ್ಲ ಎಲಿಜಿಬಲ್ ಇರ್ತೀರಿ ಅಂದ್ರೆ ಬಿ.ಕಾಮ್ ಪದವಿ ಮಾಡಿರೋರು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಿ. ಬಿ.ಕಾಮ್ ಮಾಡಿರೋರು ನೀವು ಅಕೌಂಟ್ ಅಸಿಸ್ಟೆಂಟ್ಗೂ ಅಪ್ಲೈ ಮಾಡಬಹುದು. ಅದರ ಜೊತೆಗೆ ನೀವು ಅಡ್ಮಿನ್ ಅಸಿಸ್ಟೆಂಟ್ಗೂ ಅಪ್ಲೈ ಮಾಡಬಹುದು. ಅದರ ಜೊತೆಗೆ ನೀವು ಎಕ್ಸ್ಟೆನ್ಷನ್ ಆಫೀಸರ್ ಸಹ ನೀವು ಅಪ್ಲೈ ಮಾಡಬಹುದು. ಮತ್ತೆ ಮಾರುಕಟ್ಟೆ ಸಹಾಯಕ ದರ್ಜೆ 3 ಅಂದ್ರೆ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 3 ಇದರಲ್ಲಿ 8 ಹುದ್ದೆಗಳು ಹಾಗೂ RPCಯಲ್ಲಿ 2 ಹುದ್ದೆಗಳು. ಸೊ ಸುಮಾರು 10 ಹುದ್ದೆಗಳು ವೇಕೆಂಟ್ಸ್ ಇದಾವೆ. ಸೊ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ 2 ಕಾಲಮ್ಸ್ ಬರ್ತಿದೆಯಲ್ಲ, ಈ ಒಂದು ಕಾಲಮ್ ಫಸ್ಟ್, ಅದಾದ್ಮೇಲೆ ಈ ಒಂದು ಕಾಲಮ್. ಫಸ್ಟ್ ಕಾಲಮ್ ಹೈದರಾಬಾದ್ ಕರ್ನಾಟಕದವರಿಗೆ ಮೀಸಲಿಟ್ಟಿದ್ದಾರೆ. ಸೆಕೆಂಡ್ ಕಾಲಮ್ ಬಂದಿದೆ RPC ಅಂದ್ರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಯಾವ್ದೆಲ್ಲ 7 ಡಿಸ್ಟಿಕ್ಗಳು ಬರ್ತವೆ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ, ಅವ್ರಿಗೆ ಬಿಟ್ಟು ಇನ್ನು ಉಳಿದಿರುವ ಡಿಸ್ಟಿಕ್ಗಳು ಈ ಒಂದು ಪೋಸ್ಟ್ಗಳಿಗೆ ಅಂದ್ರೆ ಕೆಳಗಿರುವ ಪೋಸ್ಟ್ಗಳಿಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಿ. ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗಬೇಡಿ. ಏನು ಇದು 2 ಕಾಲಮ್ಸ್ ಬಿಟ್ಟಿದ್ದಾರೆ, ಇಲ್ಲಿ 8 ಪೋಸ್ಟ್ಗಳಿದಾವೆ, ಇಲ್ಲಿ 2 ಪೋಸ್ಟ್ಗಳಿದಾವೆ ಅಂತ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗಬೇಡಿ. ಇದು ಹೈದರಾಬಾದ್ ಕರ್ನಾಟಕದವರು ಅಪ್ಲೈ ಮಾಡೋದಿಕ್ಕೆ, ಇದು ರೆಸ್ಟ್ ಆಫ್ ಅದರ್ ಕರ್ನಾಟಕ ಪೀಪಲ್ಸ್ ಅಪ್ಲೈ ಮಾಡೋದಿಕ್ಕೆ. ಅದಾದ ಮೇಲೆ ಕಿರಿಯ ತಾಂತ್ರಿಕರು ಅಂದ್ರೆ ಜೂನಿಯರ್ ಟೆಕ್ನಿಷಿಯನ್. ಸೊ ಇಲ್ಲಿ ನೋಡಿ, ಇದರಲ್ಲಿ 3 ಹುದ್ದೆಗಳು ವೇಕೆನ್ಸಿ ಇದಾವೆ. ಇದರಲ್ಲಿ ಯಾರೆಲ್ಲ ITI ಇನ್ ಫಿಟ್ಟರ್ ಮಾಡಿರ್ತೀರಿ, ಹಾಗೂ ಎಲೆಕ್ಟ್ರಿಕಲ್ ಅಲ್ಲಿ ITI ಮಾಡಿರ್ತೀರಿ, ಹಾಗೂ ಬಾಯ್ಲರ್ ಏರಿಯಾ ಅಲ್ಲಿ ITI ಮಾಡಿರ್ತೀರಿ, ಅವರೆಲ್ಲರೂ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಬಂದಿದೆ ಇನ್ನೊಂದು ಮಾಹಿತಿ ಏನಂದ್ರೆ, ನಿಮಗೆ ಇದರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಸಹ ಇನ್ಕ್ಲೂಡೆಡ್ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಏನ್ ಕಾಲ್ಫಾರ್ಮ್ ಆಗಿತ್ತು ಅದರಲ್ಲಿ ಫಿಲ್ ಆಗದಿರುವ ಹುದ್ದೆಗಳಿಗೆ ಸಹ ಈ ಸತಿ ರೆಕ್ರೂಟ್ಮೆಂಟ್ ಮಾಡ್ಕೊಂತಿದ್ದಾರೆ. ಸೊ ಇದರಲ್ಲಿ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಒಂದು ಪೋಸ್ಟ್ ಅಂದ್ರೆ BVSC ಯಾರು ಮಾಡಿರ್ತೀರಿ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್, ಅವರಿಗೆ 2 ಹುದ್ದೆಗಳು ಈ ಒಂದು ಬ್ಯಾಕ್ಲಾಗ್ ಏರಿಯಾಯಿಂದ 2 ಹುದ್ದೆಗಳು ಬಂದಿದಾವೆ. ಅದಾದ ಮೇಲೆ ಖರೀದಿ ಉಗ್ರಣಾ ಅಧಿಕಾರಿ ಅಂದ್ರೆ ಸ್ಟೋರ್ಸ್ ಆಫೀಸರ್, ಈ ಒಂದು ಪೋಸ್ಟ್ ಸಹ ಬ್ಯಾಕ್ಲಾಗ್ ಅಲ್ಲಿ ಇದೆ. ಇಲ್ಲೂ ಒಂದು ಪೋಸ್ಟ್ ವೇಕೆಂಟ್ ಇದೆ. ಇದಾದ ಮೇಲೆ ಹಿರಿಯ ಕೆಮಿಸ್ಟ್ ಅಂದ್ರೆ ಸೀನಿಯರ್ ಕೆಮಿಸ್ಟ್, ಇಲ್ಲೂ ಒಂದು ಪೋಸ್ಟ್ ನಿಮಗೆ ಬ್ಯಾಕ್ಲಾಗ್ ಅಲ್ಲಿ ಉಳಿದಿದೆ. ಸೊ ಈ ಒಂದು ಪೋಸ್ಟ್ ಸಹ ಯಾರೆಲ್ಲ ಎಲಿಜಿಬಲ್ ಇದೀರಿ ಅವ್ರು ಅಪ್ಲೈ ಮಾಡಬಹುದು. ಇದಕ್ಕೆ ಎಲಿಜಿಬಿಲಿಟಿ BSc ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಮಾಡಿರೋರು ಈ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು. ಅದಾದ ಮೇಲೆ ಕಿರಿಯ ತಾಂತ್ರಿಕರು ಅಂದ್ರೆ ಜೂನಿಯರ್ ಟೆಕ್ನಿಷಿಯನ್ ಒಂದು ಪೋಸ್ಟ್ ವೇಕೆಂಟ್ ಇದೆ ಬ್ಯಾಕ್ಲಾಗ್ ಅಲ್ಲಿ. ಸೊ ಈ ಒಂದು ಪೋಸ್ಟ್ ಸಹ ನೀವು ಅಪ್ಲೈ ಮಾಡಬಹುದು. ಇದಾದ ಮೇಲೆ ನಿಮಗೆ ನಾನು ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀನಿ. ಇನ್ನು ಮುಂಬರುವ ವಿಡಿಯೋ ಅಲ್ಲಿ ಹೇಗೆ ನೀವು ಈ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬೇಕು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ಒಂದು ನಿಮ್ಮ KMF ಎಕ್ಸಾಮ್ಸ್ ನ ಒಂದು ಕಂಟಿನ್ಯೂಸ್ ಪ್ರಿಪರೇಷನ್ ನಿಮಗೆ ಬೇಕು, ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಸಪರೇಟ್ಲಿ ಡೆಡಿಕೇಟೆಡ್ಲಿ ಫಾರ್ KMF ಅಪ್ಡೇಟ್ಸ್ ಅಂಡ್ ಇನ್ಫಾರ್ಮೇಶನ್ ಗೋಸ್ಕರನೇ ಒಂದು ವಾಟ್ಸ್ಆಪ್ ಚಾನಲ್ ಮಾಡಿದೀವಿ. ಅದನ್ನ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ಈ ಒಂದು ಚಾನಲ್ಗೂ ಜಾಯ್ನ್ ಆಗಬಹುದು. ಇದರ ಜೊತೆಗೆ ಎಂಕರೇಜ್ ಇಂಡಿಯಾ ನಮ್ಮ ಕಡೆಯಿಂದ ಏನ್ ಪ್ರೊವೈಡ್ ಮಾಡ್ತಿದೀವಿ ನಿಮಗೆ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಪ್ರಿಪರೇಷನ್ ಮಾಡಿಸ್ತಿದೀವಿ. ಸೊ ಇಲ್ಲಿ ನೋಡಿ, ಇದೊಂದು ಪತ್ರಿಕಾ ಪ್ರಕಟಣೆ ಬಂದಿದ್ದು ನಿನ್ನೆಲ್ಲ ಮೊನ್ನೆ ಅಂದ್ರೆ 27ನೇ ತಾರೀಕು ಅಫಿಷಿಯಲ್ ನೋಟಿಫಿಕೇಶನ್ ಔಟ್ ಆಗಿದ್ದು. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ 41 ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕ ಹಾಗೂ 9 ಪೋಸ್ಟ್ಗಳು RPC ಅಂದ್ರೆ ಅದರ್ ದೆನ್ ಹೈದರಾಬಾದ್ ಕರ್ನಾಟಕ ರೀಜನ್ ಏರಿಯಾಸ್ ಅವರಿಗೆ ಮೀಸಲಿಟ್ಟಿದ್ದಾರೆ. ಸೊ ಟೋಟಲ್ 50 ಪೋಸ್ಟ್ಗಳು ವೇಕೆಂಟ್ ಇದಾವೆ. ಇದೇನ್ ಸರ್ 1 ಪೋಸ್ಟ್ ಇದೆ 3 ಪೋಸ್ಟ್ ಇದೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾರೆಲ್ಲ ಎಲಿಜಿಬಲ್ ಇದೀರಿ ಅಪ್ಲೈ ಮಾಡಿ, ನಮ್ಮ ಕ್ಲಾಸಸ್ ಜಾಯ್ನ್ ಆಗಿ ನಾವು ಕಾಂಪ್ರಿಹೆನ್ಸಿವ್ ಪ್ರಿಪರೇಷನ್ ಮಾಡಿಸ್ಕೊಡ್ತೀವಿ ನಿಮಗೆ. ಸೊ ಈ ಒಂದು ನಮ್ಮ ಕ್ಲಾಸಸ್ ಅಲ್ಲಿ ನಿಮಗೆ ಟೀಚಿಂಗ್ ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೈಡೆನ್ಸ್ ಹಾಗೂ ಇಂಟರ್ವ್ಯೂ ಗೈಡೆನ್ಸ್ ಕಂಪ್ಲೀಟ್ಲಿ ಎಲ್ಲಾನು ಇನ್ಕ್ಲೂಡೆಡ್ ಇರ್ತದೆ. ಸೊ ನಮ್ಮ ಕ್ಲಾಸಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ. ಏನಂದ್ರೆ ನಮ್ದು ಲೈವ್ ಕ್ಲಾಸಸ್ ಇರ್ತದೆ, ಅದರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಪ್ರಿಪೇರ್ ಮಾಡ್ತೀವಿ. ಪ್ರಿಪೇರ್ಡ್ ಬೈ ಕೋಆಪರೇಟಿವ್ ಸೆಕ್ಟರ್ ಎಕ್ಸ್ಪರ್ಟ್ಸ್ ಕೈಯಲ್ಲಿ ಪ್ರಿಪರೇಷನ್ ಮಾಡಿಸಿರ್ತೀವಿ. ಸೊ ಇವರು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಒಂದು 10 ವರ್ಷಗಳ ಮೇಲ್ಪಟ್ಟು ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಸೊ ಆದ್ದರಿಂದ ಒಂದು ಹೈ ಕ್ವಾಲಿಟಿ ಮೆಟೀರಿಯಲ್ ನಿಮಗೆ ಸಿಗ್ತದೆ. ಇದೆಲ್ಲ ನಿಮಗೆ ಬೈಲಿಂಗ್ವಲ್ ಇರ್ತದೆ, ಕನ್ನಡದಲ್ಲೂ ಇರ್ತದೆ ಮತ್ತೆ ಇಂಗ್ಲಿಷ್ ಅಲ್ಲೂ ಇರ್ತದೆ. ಇದರ ಜೊತೆಗೆ ನಿಮಗೆ ಒಂದು ಕಾಂಪ್ರಹೆನ್ಸಿವ್ ಸೆಕ್ಷನಲ್ ಹಾಗೂ ಫುಲ್ ಲೆಂತ್ ಟೆಸ್ಟ್ಗಳು ಸಹ ಕೊಡ್ತೀವಿ. ಸೊ ಇದೆಲ್ಲ ಫೀಚರ್ಸ್ ನಮ್ಮ ಕೋರ್ಸ್ ಅಲ್ಲಿ ಇನ್ಕ್ಲೂಡೆಡ್ ಇರ್ತದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದೀರಿ ಈ ಕೋರ್ಸ್ಗೆ ಜಾಯ್ನ್ ಆಗಕ್ಕೆ, ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಅಂದ್ರೆ 9611621195 ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಕಳಿಸ್ಕೊಡ್ತೀವಿ. ಅದಾದ ಮೇಲೆ ನಮ್ಮ ಈಗಾಗಲೇ ಆಗಿರುವ ವಿಡಿಯೋಸ್ ಅಂದ್ರೆ ಶಿಮೂಲ್ ನೋಟಿಫಿಕೇಶನ್ ಬಗ್ಗೆ ಆಗಿರ್ಬೋದು, ವರ್ಕಿಂಗ್ ಸಿಸ್ಟಮ್ ಆಫ್ KMF ಆಗಿರ್ಬೋದು, ಕಟ್ ಆಫ್ KMF ಎಕ್ಸಾಮಲ್ಸ್ ಅಲ್ಲಿ ಹೇಗಿರ್ಬೇಕು, ಮತ್ತೆ KMF ಬುಕ್ ಲಿಸ್ಟ್ ಆಗಿರ್ಬೋದು, ಮತ್ತೆ ಇನ್ನಿತರ ಅಪ್ಡೇಟ್ಸ್ಗೋಸ್ಕರ ನಾವು ಈ ಒಂದು ವಿಡಿಯೋಸ್ ಅನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ನೀವು ನೋಡ್ಬೋದು. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ಇಷ್ಟೊಂದೆಲ್ಲ ಮಾಹಿತಿ ಕೊಡ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.